ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ FA1 ಪರೀಕ್ಷೆ ಪ್ರಶ್ನೆ ಪತ್ರಕ್ಕಾಗಿ ಸೆಟ್ 3ರಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಮೊದಲೆರಡು ಭಾಗಗಳನ್ನು ವಿಡಿಯೋಗಳನ್ನು ತಪ್ಪದೇ ನೋಡಿ. ಇವೆಲ್ಲ ಹಾಕ್ತಕ್ಕಂಥ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಪಾಠದ ಪ್ರಶ್ನೋತ್ತರಗಳನ್ನು ಸಹಿತನೂ ಕೂಡ ಕೊಟ್ಟಿದ್ದೀನಿ, ಅವುಗಳನ್ನು ಸಹಿತ ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ನಾನು ನಿಮ್ಗೆ ಏನು ಮಾಡಿದ್ದೀನಿ, ಎಲ್ಲ ವಿಷಯಗಳ ಲಿಂಕನ್ನು ಕೊಟ್ಟಿದ್ದೀನಿ. ಪ್ರತಿ ವಿಷಯದಲ್ಲಿ 2-3 ಸೆಟ್ ಕ್ವಶನ್ ಪೇಪರ್ಗಳಿದ್ದಾವೆ. ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳನ್ನು ತಂದುಕೊಡಲಿಕ್ಕೆ ಸಹಾಯ ಮಾಡ್ತವೆ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ನೋಡೋಣ. ಸ್ವಲ್ಪ ಆದರೂ ಯೂಸ್ ಅಂತ ಅನಿಸಿದರೆ ಖಂಡಿತವಾಗಿ ತಪ್ಪದೆ ತಾವುಗಳು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೂ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಇನ್ನೂ ನಿಮಗೆ ಯಾವ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ನಾವು ವಿಡಿಯೋಗಳನ್ನು ಲೈನಪ್ ಮಾಡ್ತೀವಿ. ಕ್ವಶನ್ ಟ್ಯಾಗನ್ನು ಚೆನ್ನಾಗಿ ಕಲ್ಕೊಂಡು ಹೋಗಿ. ಸೊ 1 ಅಂಕ ಬಂದೇ ಬರ್ತದೆ. ಹಿ ಕುಡ್ ಪ್ಲೇ ಅಂತ ಇದೆ. ಆಪ್ಷನ್ಸ್ ನೋಡ್ಕೊಂಡು ಬರೋಣ. ಕ್ಯಾನ್ ಹಿ, ಕುಡ್ ಹಿ, ಕುಡಂಟ್ ಹಿ, ಕಾಂಟ್ ಹಿ. ಇಲ್ಲಿ ಕುಡ್ ಹಿ ಅಂತಕ್ಕಂಥದ್ದು ಪಾಸಿಟಿವ್ ಅದ. ಸೊ ಇದು ನೆಗೆಟಿವ್ ಮಾಡಬೇಕಾದ್ರೆ ಏನಾಗಬೇಕಾಗಿತ್ತು, ಕುಡಂಟ್ ಹಿ ಬರಿಬೇಕಾಗಿತ್ತು. ಸೊ ಕುಡಂಟ್ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೆಕೆಂಡ್ ಒನ್, ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಕೇಳಿದ್ದಾರೆ. ಇಲ್ಲಿ ಇನ್ಫಿನಿಟಿವ್ ಅಂದರೆ ನೆನಪಿಟ್ಕೋಬೇಕು, ಟು ಜೊತೆಗೆ ಮೇನ್ ವರ್ಬ್ ಇರ್ತದೆ. ಓಕೆ, ಸೊ ಕನ್ವರ್ಜೇಷನ್ ನೋಡಿ. ಬಾಲೇಶ್ವರ್ ವಾಸ್ ಟ್ರೈಯಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮನ್ ಅಂತ ಇದೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ವಾಸ್ ಟ್ರೈಯಿಂಗ್ ಟು ಹೋಲ್ಡ್ ಕವರ್ಡ್. ಸೂತ್ರ ಏನದ, ಟು ಜೊತೆಗೆ ಮೇನ್ ವರ್ಬ್ ಇರಬೇಕು. ಸೊ ಟು ಜೊತೆಗೆ ಮೇನ್ ವರ್ಬ್ ಇರೋದು ಒಂದೇ ಒಂದು. ಆಪ್ಷನ್ ಸಿ, ಟು ಹೋಲ್ಡ್ ಈಸ್ ದ ರೈಟ್ ಆನ್ಸರ್. ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕು. 3ನೇ ಪ್ರಶ್ನೆಗೆ ಬರ್ತೀನಿ. ಚೂಸ್ ದ ಕರೆಕ್ಟ್ ಕೊಲಕೇಟಿವ್ ವರ್ಡ್ ಅಂತ ಕೇಳಿದರೆ ಹ್ಯಾಂಗ್ ಅಂತ ಇದೆ. ಓಕೆನಾ. ಅರೌಂಡ್ ಅದ, ಫ್ಯಾನ್ ಅದ, ಡ್ರೆಸ್ ಅದ, ಡೌನ್ ಪೇಸ್ ಅದ. ಇಲ್ಲಿ ಹ್ಯಾಂಗ್ ಜೊತೆಗೆ ಕರೆಕ್ಟಾಗಿರ್ತಕ್ಕಂಥ ಕೊಲಕೇಟಿವ್ ವರ್ಡನ್ನು ಮ್ಯಾಚ್ ಮಾಡ್ಬೋದು. ಅರೌಂಡ್ ಅಂತ ಇದೆ. ಸೊ ಹ್ಯಾಂಗ್ ಅರೌಂಡ್ ಅಂತ ಬರ್ತದೆ. ಸೊ ಅರೌಂಡ್ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು 4ನೇ ಪ್ರಶ್ನೆ, ಎರರನ್ನು ಡಿಟೆಕ್ಟ್ ಮಾಡಿ ಬರಿಬೇಕು. ಒಂದಿಷ್ಟು ಕನ್ವರ್ಜೇಷನನ್ನು ಕೊಟ್ಟಿದ್ರು. ಸೊ ಕನ್ವರ್ಜೇಷನ್ ಸಾಲುಗಳನ್ನು ನೋಡಿ. ಹರ್ ಹ್ಯಾಂಡ್ಸ್ ರೀಚ್ಡ್ ಆಫ್ ದ ಸ್ಟೀಲ್ ರೈಲಿಂಗ್ ಅಬೌವ್, ಸೊ ಫೈಂಡಿಂಗ್ ಓನ್ಲಿ ಏರ್ ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ರೀಚ್ ಅಂತ ಇದೆ. ಇದು ಒಂದು ಪಾಠದ ಗದ್ಯ ಭಾಗದ ಸಾಲಿತ್ತು, ನಿಮ್ಮ LBದಲ್ಲಿನೂ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಏನು ಕೇಳಿದ್ದಾರೆ ನೋಡಿ, ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಇಲ್ಲಿ ಫಾರ್ ಅಂತಕ್ಕಂಥ ಪ್ರಿಪೋಸಿಷನನ್ನು ಹಾಕಬೇಕಿತ್ತು. ಸೆಕೆಂಡ್ ಒನ್, ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಟ್ ಅಂತಕ್ಕಂಥ ಕರೆಕ್ಷನನ್ನು ಏನು ಮಾಡಬೇಕು, ಕಂಜಂಕ್ಷನನ್ನು ಹಾಕಬೇಕಿತ್ತು. ಇದನ್ನು ಮಾಡಿದರೆ ನಿಮಗೆ 2 ಅಂಕ ಕೊಡ್ತಾರೆ. ಇನ್ನು ಒಂದು, ನಾರಾಯಣಪುರ ಇನ್ಸಿಡೆಂಟ್ದಿಂದ ಬರ್ತಕ್ಕಂಥ ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್ಸು. ಅನ್ಯೂಸ್ವಲ್ ಮಾರ್ಚ್ ಅದು ಬಹೆಟ್ ಮಾಡಲೇಬೇಕು. ಅದು ಬರೆದಿದ್ರೆ ಇದೇ ಬರ್ತದೆ. ಯಾವುದಪ್ಪ ಅಂದ್ರೆ, ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನಾಜ್ ಹೌಸ್. ಇದು ಇಂಪಾರ್ಟೆಂಟ್ ಇತ್ತು. ಆನ್ಸರ್, ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹ್ಯಾಡ್ ಕಮ್ ದೇರ್ ಟು ಎನ್ಕ್ವೈರ್ ಅಬೌಟ್ ದ ಸೈಕ್ಲೋಸ್ಟಿಂಗ್ ಮಷೀನ್ and to warn about a ride. Mohanaj's mother believed him. She allowed him to take the cyclosting machine ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. 2 ಮಾರ್ಕ್ಸ್ ಕೊಡ್ತಾರೆ. 3 ಮಾರ್ಕ್ಸಿಗೆ ಬರ್ತಕ್ಕಂಥ ಓಕೆ, ಬಿಕಮ್ ಹೀರೋ ಓವರ್ನೈಟ್ ಅಂತ ಇದೆ ನೋಡಿ. ಅದು ಓದಿ. ಅದು ಓದಲಿಲ್ಲ ಅಂತಂದರೆ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್ ಆದರೂ ಬಂದೇ ಬರ್ತದೆ. ಓವರ್ನೈಟ್ ಅಂತಿದೆ ನೋಡಿ, ಅದು ಹೀರೋ ಬಿಕಮ್ ಓವರ್ನೈಟ್ ಆದಾಗಿರ್ಬೋದು ಅಥವಾ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ಸೆಕೆಂಡ್ ಸೆಟ್ಟಲ್ಲಿ ಹೀರೋ ಓವರ್ನೈಟ್ ಅಂತ ಕೊಟ್ಟಿದ್ದೆ. ಸೊ ಹೀಗಾಗಿ ನಾನು ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಪ್ರಶ್ನೆ ಕೊಟ್ಟಿದ್ದೀನಿ. ಆನ್ಸರ್ ಕ್ವಶನ್ ನೋಡಿ. ಡಿಸ್ಕ್ರೈಬ್ ನೆರೇಟ್ ಸ್ವಾಮೀಸ್ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೇಯಿಂಗ್ ಅಂಡರ್ ದ ಬೆಂಚ್ ಅಂತ ಇತ್ತು. ಆನ್ಸರ್ ನೋಡ್ಕೊಂಡು ಬರೋಣ. ನಿಮ್ಮ LBದಲ್ಲಿನೂ ಕೂಡ ಬಹಳ ಇದ್ದಾವೆ, ಚೆನ್ನಾಗಿ ಬೈಪಟ್ ಮಾಡಿ. ಸ್ವಾಮಿ ಕ್ರಾಪ್ಟ್ ಅಂಡರ್ ದ ಬೆಂಚ್, ಶಟ್ ಹೀಸ್ ಐಸ್ tight and covered himself with the blanket. Soon he fell asleep. He began to have a nightmare that a tiger was chasing him. He tried to escape. He groaned in despair. He put his hand out to feel his granny's presence, but he touched the wooden leg of the bench. He moved to the edge of the bench and thought that the devil would pull him out and tear him. As it came nearer, he crawled, hugged, and used his teeth on it like a mortal weapon. Swami had a dreadful experience ಅಂಡರ್ ದ ಬೆಂಚ್ ಇದೆ. ಇದು ಬಹಳ ಚೆನ್ನಾಗಿ ನೀವು ಬ್ಯಾಪಟ್ ಮಾಡ್ಕೊಂಡು ಹೋಗಿ. ಇದು ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಪ್ರತಿ ಸರಿ ಕೇಳ್ತಾರೆ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀದು ಸಮರಿ. ಬ್ರಿಂಗ್ ಔಟ್ ದ ಸಮರಿ ಆಫ್ ದ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಇನ್ ಯುವರ್ ಓನ್ ವರ್ಡ್ಸ್ ಅಂತ ಕೇಳಿದರೆ
ಭಾಳ ಏನಿಲ್ಲ, ಒಂದು 10 ಸಾಲುಗಳನ್ನ ಬೈಹೆಟ್ ಮಾಡೋದದ, ಅದನ್ನು ಬೈಪಟ್ ಮಾಡಿರಿ. ಇದಕ್ಕಿಂತ ಶಾರ್ಟಾಗಿ ನಿಮ್ಮ ಟೀಚರ್ಸ್ ಕೂಡ ನಿಮಗೆ ಹೇಳಿರ್ತಾರೆ, ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ಕೂಡ ಇದಾವೆ. ಆನ್ಸರ್ ನೋಡ್ಕೊಂಡು ಬರೋಣ. ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಹಿ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಆಸ್ ಜೀನಿಯಸ್ ಬಿಕಾಸ್ ಶಿ ಕುಡ್ ಕ್ಲೈಮ್ಸ್ ಟ್ರೀಸ್ ಇನ್ ಅ ಟ್ರೈಸ್ ಈವನ್ ಎಟ್ ದ ಏಜ್ ಆಫ್ 62. She was passionate to climb the trees and learned it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. After the rescue, the doctor recommended her a week's bed rest. But for Granny, it was like a brief season in hell. Once she recovered, she demanded a house to be built on a tree. The poet's father, who was dutiful, fulfilled his mother's wish with the expert assistance of his son. The poet, the granny, moved up and enjoyed her life as she wished ಅಂತ ಇತ್ತು. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವೇನು ಮಾಡ್ಬೋದಾಗಿತ್ತು ಫ್ರೆಂಡ್ಸ್, ಬರೀಲೇಬೇಕಾಗಿರ್ತಕ್ಕಂಥ ಪ್ರಶ್ನೆ ಉತ್ತರ ಇತ್ತು. ಆರಾಮಾಗಿ ಇದನ್ನು ಕೂಡ ನೀವೇನು ಮಾಡ್ತೀರಪ್ಪ ಅಂದರೆ ಬರಿತೀರಿ. ಓಕೆ, ಇನ್ನು ಒಂದು ಆರ್ ಸಿ ಕೇಳಿದ್ದೀವಿ. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ದಿಂದ ಟೇಕ್ ದ ಗರ್ಲ್ ಟು ಐರೋಲಿ ಅಂತ ಇದೆ. ಇಲ್ಲಿಂದ ಆರ್ ಸಿ ಬಂದಿರತಕ್ಕಂಥ ಪ್ರಶ್ನೆ. ಸೊ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ಹೂ ಸೆಡ್ ದ ಅಬೌವ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಯಾರು ಹೇಳಿದರು? ಸೊ ಈ ಮಾತನ್ನು ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಸೆಕೆಂಡ್, ಹೂ ಡಿಡ್ ಹಿ ಗಿವ್ ದಿಸ್ ಸಜೆಷನ್ ಟು? ಸೊ ಇದು ಸಜೆಷನನ್ನು ಯಾರಿಗೆ ಕೊಡ್ತಾರೆ ಅಂತ ಕೇಳಿದ್ದಾರೆ? ಎಸ್ ಬಾಲೇಶ್ವರ್ ಮಿಶ್ರಾಗೆ. ಇನ್ನು ವೈ ಡಿಡ್ ಹಿ ಸೇ ಸೊ ಅಂತ ಕೇಳಿದ್ದಾರೆ, ಯಾಕೆ ಇದೇ ಥರ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಬಿಕಾಸ್ ಹಿ ವಾಸ್ ಅನ್ಕಾನ್ಸಿಯಸ್ ಆ್ಯಂಡ್ ನೀಡೆಡ್ ಟ್ರೀಟ್ಮೆಂಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಅಂತ ಬರೆದ್ರೆ ಈ ಥರದ್ದು ಆಗ್ತದೆ. ಆಲ್ಮೋಸ್ಟ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ದಿಂದ ಆರ್ ಸಿನೇ ಕೇಳ್ತಾರೆ. ಒಂದು 14ರಿಂದ 16 ಆರ್ ಸಿ ಇದ್ದಾವೆ, ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ. ಈ ಪಾಠ ಮೇನ್ ಇರೋದೇ ಆರ್ ಸಿಗೆ. ಇಲ್ಲಿ ಫಸ್ಟ್ ಹೀರೋದಿಂದ 2 ಪ್ರಶ್ನೆ, ಬಿಕಮ್ ಹೀರೋ ಓವರ್ ನೈಟ್ ಇದೆ ನೋಡಿ, ಅದು ಒಂದು, ಅಥವಾ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಅದನ್ನು ಸಮರಿ ಬೈಪಟ್ ಮಾಡಿ. ಓಕೆ, ಆಮೇಲೆ ಕ್ವಾಲಿಟಿ ಆಫ್ ಮರ್ಸಿದಿಂದ ಪದ್ಯ ಬರ್ತದೆ. ಓಕೆ, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ದಿಂದ ನಿಮಗೆ ಆರ್ ಸಿ ಬರ್ತದೆ. ನಾರಾಯಣ್ಪುರ್ ಇನ್ಸಿಡೆಂಟ್ದಿಂದ ಅನ್ಯೂಸ್ವಲ್ ಮಾರ್ಚಿಂಗ್ ಅಂತ ಇದೆ ನೋಡಿ, ಅದು ಬರ್ತದೆ. ಇವೇ ಪ್ರಶ್ನೆಗಳು ನಿಮಗೆ ಇಲ್ಲಾಂದ್ರೆ 10ರಿಂದ 12 ತಂದು ಕೊಡ್ತಾವೆ. ಆಮೇಲೆ ಮಾಮೂಲಿ ನಿಮಗೆ ಕ್ವಶನ್ ಟ್ಯಾಗ್ಗಳನ್ನು ಕೇಳ್ತಾರೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನ ಕೇಳ್ತಾರೆ, ಕೊಲೆಕೇಟಿವ್ ವರ್ಡ್ಗಳನ್ನು ಕೇಳ್ತಾರೆ, ಆಮೇಲೆ ಎರರ್ಗಳನ್ನ ಡಿಟೆಕ್ಟ್ ಮಾಡಿ ಬರಲಿಕ್ಕೆ ಕೇಳ್ತಾರೆ. ಇವೆಲ್ಲವುಗಳು ಕೂಡ ನಿಮ್ಮ LBAದಲ್ಲಿದ್ದಾವೆ. ಅದನ್ನು ನೋಡಿದರೆ ಖಂಡಿತವಾಗಿ ಔಟ್ ಆಫ್ ಔಟ್ ತೊಗೋತೀರಿ. ಮುಂದಿನ ಪ್ರಶ್ನೆ ಹೋಗೋಣ ಪದ್ಯ ಪೂರ್ಣ ಮಾಡೋಕ್ಕೆ. ಸೊ ಇಟ್ ಈಸ್ ಎಂತ್ರಾಣದಿಂದ ಜಸ್ಟಿಸ್ವರೆಗೆ ನಾನು ಏನು ಮಾಡಿದ್ದೆ ಅಂದರೆ ನಿಮಗೆ ಕೊಡಬೇಕಾಗಿತ್ತು. ಸೊ ಅದನ್ನು ಕೂಡ ವೆರಿ ಇಂಪಾರ್ಟೆಂಟು. ಸೊ ಆಲ್ರೆಡಿ ನಾನು ಇಲ್ಲಿ ಬರಿಬೇಕಾಗಿತ್ತು, ಅದನ್ನು ಕಾಪಿ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಆದರೂ ಕೂಡ ನಾನು ಬರಿತೀನಿ. ಎಸ್, ಆನ್ಸರ್ ಈಸ್ ಇಟ್ ಈಸ್ ಎಂಥ್ರಾನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಓಕೆ, ಹೇಳ್ತೀನಿ. ಸೆಕೆಂಡ್ ಲೈನ್ ಇತ್ತು, ಇಟ್ ಈಸ್ ಆ್ಯನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಥರ್ಡ್ ಇತ್ತು, ಆ್ಯಂಡ್ ಅರ್ತ್ಲಿ ಪವರ್ ಡಾಟ್ ದೆನ್ ಶೂ ಲೈಕೆಸ್ಟ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್ ಅಂತ ಇತ್ತು. ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.